ಪಾಠ 10 ವಿನ್ಯಾಸಗಳು. ಹಿಂದಿನ ತರಗತಿಯಲ್ಲಿ ಆಕೃತಿ ವಿನ್ಯಾಸಗಳು ಮತ್ತು ಸಂಖ್ಯಾ ವಿನ್ಯಾಸಗಳ ಬಗ್ಗೆ ಕಲಿತಿದ್ದೀರಿ. ಈಗ ಸಂಖ್ಯಾ ವಿನ್ಯಾಸಗಳ ಕೆಲವು ಉದಾಹರಣೆಗಳನ್ನು ನೋಡೋಣ. 5, 10, 15, 20, 25, 30, 35, 40 ಹೀಗೆ ಮುಂದುವರಿಯುತ್ತಾ ಹೋಗುತ್ತದೆ. ಈ ಎಲ್ಲಾ ಸಂಖ್ಯೆಗಳು 5ರ ಅಪವರ್ತ್ಯಗಳಾಗಿವೆ. ಹಾಗಾದರೆ ಇವುಗಳ ವಿನ್ಯಾಸವನ್ನು ಹೇಗೆ ಕಂಡುಹಿಡಿಯಬಹುದು? ಇಲ್ಲಿ ನೋಡಿ, ಮೊದಲನೇ ಸಂಖ್ಯೆ 5. ಈ 5ಕ್ಕೆ 5ಅನ್ನು ಕೂಡಿಸಿದರೆ 10 ಬರುತ್ತದೆ. ಅದೇ ರೀತಿ 10ಕ್ಕೆ 5ಅನ್ನು ಕೂಡಿಸಿದರೆ 15, 15ಕ್ಕೆ 5ಅನ್ನು ಕೂಡಿಸಿದರೆ 20, 20ಕ್ಕೆ 5ಅನ್ನು ಕೂಡಿಸಿದರೆ 25, 25ಕ್ಕೆ 5ಅನ್ನು ಕೂಡಿಸಿದರೆ 30, 30ಕ್ಕೆ 5ಅನ್ನು ಕೂಡಿಸಿದರೆ 35, 35ಕ್ಕೆ 5ಅನ್ನು ಕೂಡಿಸಿದರೆ 40. ಇದು ಹೀಗೆ ಮುಂದುವರಿಯುತ್ತಾ ಹೋಗುತ್ತದೆ. ಹಾಗಾದರೆ ಈ ಎಲ್ಲಾ ಸಂಖ್ಯೆಗಳ ವ್ಯತ್ಯಾಸ 5 ಬರುತ್ತದೆ. ಆದ್ದರಿಂದ ಈ ಸಂಖ್ಯೆಗಳ ಗುಂಪಿನ ವಿನ್ಯಾಸ ಹೀಗಿವೆ. ಹಾಗಾದರೆ ವಿನ್ಯಾಸಗಳೆಂದರೇನು? ಒಂದು ನಿರ್ದಿಷ್ಟವಾದ ರೀತಿಯಲ್ಲಿ ಜೋಡಣೆ ಮಾಡಿರುವ ಆಕೃತಿಗಳು ಅಥವಾ ಸಂಖ್ಯೆಗಳಿಗೆ ವಿನ್ಯಾಸಗಳು ಎನ್ನುತ್ತೇವೆ. ಈಗ ಇನ್ನೊಂದು ಉದಾಹರಣೆ ನೋಡೋಣ. 2, 3, 6, 7, 10, 11, 14, 15. ಈ ಉದಾಹರಣೆಯಲ್ಲಿ 3 ಮತ್ತು 2ರ ನಡುವಿನ ವ್ಯತ್ಯಾಸ 1, 6 ಮತ್ತು 3ರ ನಡುವಿನ ವ್ಯತ್ಯಾಸ 3, ಹಾಗೆಯೇ 7 ಮತ್ತು 6ರ ನಡುವಿನ ವ್ಯತ್ಯಾಸ 1, 10 ಮತ್ತು 7ರ ನಡುವಿನ ವ್ಯತ್ಯಾಸ 3. ಅಂದರೆ ವ್ಯತ್ಯಾಸಗಳು ಪುನರಾವರ್ತನೆಯಾಗಿವೆ. ಸಂಖ್ಯೆಗಳನ್ನು ಈ ರೀತಿ ಬರೆಯಬಹುದು. ಮೊದಲನೇ ಸಂಖ್ಯೆ 2. ಈ 2ಕ್ಕೆ 1ಅನ್ನು ಕೂಡಿಸಿದರೆ 3 ಬರುತ್ತದೆ. 3ಕ್ಕೆ 3ಅನ್ನು ಕೂಡಿಸಿದರೆ 6. ಅದೇ ರೀತಿ 6ಕ್ಕೆ 1ಅನ್ನು ಕೂಡಿಸಿದರೆ 7, 7ಕ್ಕೆ 3ಅನ್ನು ಕೂಡಿಸಿದರೆ 10, 10ಕ್ಕೆ 1ಅನ್ನು ಕೂಡಿಸಿದರೆ 11, 11ಕ್ಕೆ 3ಅನ್ನು ಕೂಡಿಸಿದರೆ 14, 14ಕ್ಕೆ 1ಅನ್ನು ಕೂಡಿಸಿದರೆ 15. ಇದು ಹೀಗೆ ಮುಂದುವರಿಯುತ್ತಾ ಹೋಗುತ್ತದೆ. ಈಗ ಬಿಂದು ಅಥವಾ ಚುಕ್ಕೆಗಳಿಂದ ಉಂಟಾದ ಆಕೃತಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಇಲ್ಲಿರುವ ಚುಕ್ಕೆ ಚಿತ್ರಗಳನ್ನು ಗಮನಿಸಿ. ಪ್ರತಿಯೊಂದು ಚಿತ್ರದಲ್ಲೂ ಉಂಟಾದ ಆಕೃತಿಯನ್ನು ಗುರುತಿಸಿ. ಒಂದೇ ದಿಕ್ಕಿನಲ್ಲಿರುವ ಬಿಂದುಗಳ ಗುಂಪನ್ನು ಸೇರಿಸಿದರೆ ಸರಳ ರೇಖಾಖಂಡ ಉಂಟಾಗುತ್ತದೆ. ಈಗ ಸರಳ ರೇಖೆಯ ಮೇಲೆ ಇಲ್ಲದಿರುವ ಕೆಲವು ಬಿಂದುಗಳನ್ನು ತೆಗೆದುಕೊಳ್ಳೋಣ. ಈಗ ಉಪಯೋಗಿಸಿದ ಬಿಂದುಗಳ ಸಂಖ್ಯೆ 3 ಮತ್ತು ಉಂಟಾದ ಆಕೃತಿ ತ್ರಿಭುಜ. ಇಲ್ಲಿ ಉಪಯೋಗಿಸಿದ ಬಿಂದುಗಳ ಸಂಖ್ಯೆ 4 ಮತ್ತು ಉಂಟಾದ ಆಕೃತಿ ವರ್ಗ. ಈಗ ವರ್ಗ ಸಂಖ್ಯೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಕೊಟ್ಟಿರುವ ಆಕೃತಿಗಳನ್ನು ಗಮನಿಸಿ. ಅದರಲ್ಲಿ ಎಷ್ಟು ಬಿಂದುಗಳಿವೆ ಎಂಬುದನ್ನು ನೋಡೋಣ. ಈ ವರ್ಗದಲ್ಲಿ 4 ಬಿಂದುಗಳಿವೆ. ಈ ವರ್ಗದಲ್ಲಿ 9 ಬಿಂದುಗಳಿವೆ. ಈ ವರ್ಗದಲ್ಲಿ 16 ಬಿಂದುಗಳಿವೆ. ಹಾಗೆಯೇ ಈ ವರ್ಗದಲ್ಲಿ 25 ಬಿಂದುಗಳಿವೆ. ಇವುಗಳನ್ನು ಅಡ್ಡಸಾಲು ಮತ್ತು ಕಂಬಸಾಲಿನ ಮೂಲಕ ಪ್ರತಿಯೊಂದು ವರ್ಗದ ಬಿಂದುಗಳನ್ನು ಈ ರೀತಿಯೂ ಬರೆಯಬಹುದು. 2 × 2 = 4, 3 × 3 = 9, 4 × 4 = 16, 5 × 5 = 25. ಪ್ರತಿಯೊಂದು ಆಕೃತಿಯೂ ವರ್ಗ ಆಗಿದೆ. 4, 9, 16, 25 ಈ ಬಿಂದುಗಳನ್ನು ಸೇರಿಸಿದರೆ ವರ್ಗಾಕೃತಿ ಆಗುತ್ತದೆ ಎಂಬುದನ್ನು ಗಮನಿಸಿ. ಈಗ ಈ ಚುಕ್ಕೆ ವಿನ್ಯಾಸಗಳನ್ನು ಗಮನಿಸಿ. ವರ್ಗ ಸಂಖ್ಯೆಗಳನ್ನು ಗುರುತಿಸೋಣ. ಈ ವರ್ಗದಲ್ಲಿ 6 ಅಡ್ಡ ಸಾಲುಗಳು ಮತ್ತು 6 ಕಂಬ ಸಾಲುಗಳಿವೆ. ಹಾಗಾಗಿ 6 × 6 = 36. ಈ ವರ್ಗದಲ್ಲಿ 36 ಬಿಂದುಗಳಿವೆ. ಹಾಗೆಯೇ ಇನ್ನೊಂದು ವರ್ಗದಲ್ಲಿ 7 ಅಡ್ಡ ಸಾಲುಗಳು ಮತ್ತು 7 ಕಂಬ ಸಾಲುಗಳಿವೆ. ಹಾಗಾಗಿ 7 × 7 = 49. ಈ ವರ್ಗದಲ್ಲಿ 49 ಬಿಂದುಗಳಿವೆ. ಇಲ್ಲಿ 36 ಮತ್ತು 49 ಇವೆರಡೂ ವರ್ಗ ಸಂಖ್ಯೆಗಳಾಗಿವೆ. ಹಾಗಾದರೆ ವರ್ಗ ಸಂಖ್ಯೆಗಳೆಂದರೇನು? ವರ್ಗಾಕೃತಿಯನ್ನು ಉಂಟುಮಾಡುವ ಸಂಖ್ಯೆಗಳನ್ನು ವರ್ಗ ಸಂಖ್ಯೆಗಳು ಎನ್ನುತ್ತೇವೆ. ಈಗ ಗುಣಾಕಾರ ಕೋಷ್ಟಕವನ್ನು ಗಮನಿಸಿ. 1 × 1 = 1, 2 × 2 = 4, 3 × 3 = 9, 4 × 4 = 16, 5 × 5 = 25, 6 × 6 = 36, 7 × 7 = 49, 8 × 8 = 64, 9 × 9 = 81, 10 × 10 = 100. ಇವುಗಳನ್ನೆಲ್ಲ ವರ್ಗ ಸಂಖ್ಯೆಗಳು ಎಂದು ಕರೆಯುತ್ತೇವೆ. ಈಗ ಅನುಕ್ರಮ ಬೆಸ ಸಂಖ್ಯೆಗಳು ಮತ್ತು ವರ್ಗ ಸಂಖ್ಯೆಗಳು. ಕೊಟ್ಟಿರುವ ಚುಕ್ಕೆ ವಿನ್ಯಾಸಗಳ ಜೊತೆಗೆ ಅವುಗಳ ಸಂಖ್ಯೆಗಳನ್ನು ಗಮನಿಸಿ.
4 9 16 25. ಇದೇ ರೀತಿಯ ವರ್ಗ ಸಂಖ್ಯೆಗಳನ್ನು ಅನುಕ್ರಮ ಬೆಸ ಸಂಖ್ಯೆಗಳನ್ನು ಕೂಡಿಸಿ ಈ ರೀತಿ ಬರೆಯಬಹುದು. 1 ಕೂಡಿಸು 3 = 4. 1 ಕೂಡಿಸು 3 ಕೂಡಿಸು 5 = 9. 1 ಕೂಡಿಸು 3 ಕೂಡಿಸು 5 ಕೂಡಿಸು 7 = 16. 1 ಕೂಡಿಸು 3 ಕೂಡಿಸು 5 ಕೂಡಿಸು 7 ಕೂಡಿಸು 9 = 25. 1 ಕೂಡಿಸು 3 ಕೂಡಿಸು 5 ಕೂಡಿಸು 7 ಕೂಡಿಸು 9 ಕೂಡಿಸು 11 = 36. ಇದು ಹೀಗೆ ಮುಂದುವರಿಯುತ್ತಾ ಹೋಗುತ್ತದೆ. ಹೀಗಾಗಿ 1 ರಿಂದ ಪ್ರಾರಂಭವಾಗಿ ಅನುಕ್ರಮ ಬೆಸ ಸಂಖ್ಯೆಗಳನ್ನು ಕೂಡಿಸಿದಾಗ ವರ್ಗ ಸಂಖ್ಯೆ ಬರುತ್ತದೆ. ಈಗ ತ್ರಿಭುಜ ಸಂಖ್ಯೆಗಳ ಬಗ್ಗೆ ತಿಳಿದುಕೊಳ್ಳೋಣ. 3 ಚುಕ್ಕೆಗಳನ್ನು ಉಪಯೋಗಿಸಿ ಒಂದು ತ್ರಿಭುಜವನ್ನು ರಚಿಸಬಹುದು ಎಂಬುದು ಈಗಾಗಲೇ ತಿಳಿದಿದೆ. ಈ ತ್ರಿಭುಜದಲ್ಲಿ ಈ ಎಲ್ಲಾ ಚುಕ್ಕೆಗಳನ್ನು ಸೇರಿಸಿದರೆ ಒಟ್ಟು 6 ಚುಕ್ಕೆಗಳು. ಈ ತ್ರಿಭುಜದಲ್ಲಿ ಈ ಎಲ್ಲಾ ಚುಕ್ಕೆಗಳನ್ನು ಸೇರಿಸಿದರೆ ಒಟ್ಟು 10 ಚುಕ್ಕೆಗಳು. ಹಾಗೆಯೇ ಈ ತ್ರಿಭುಜದಲ್ಲಿ ಈ ಎಲ್ಲಾ ಚುಕ್ಕೆಗಳನ್ನು ಸೇರಿಸಿದರೆ ಒಟ್ಟು 15 ಚುಕ್ಕೆಗಳು. ತ್ರಿಭುಜವನ್ನು ಏರ್ಪಡಿಸುವ ಸಂಖ್ಯೆಗಳಾದ 3, 6, 10 ಮತ್ತು 15 ಇವುಗಳನ್ನು ತ್ರಿಭುಜ ಸಂಖ್ಯೆಗಳು ಎನ್ನುತ್ತೇವೆ. ಎಲ್ಲಾ ಸಂಖ್ಯೆಗಳು ತ್ರಿಭುಜ ಸಂಖ್ಯೆಗಳು ಆಗುವುದಿಲ್ಲ. ತ್ರಿಭುಜ ಸಂಖ್ಯೆಗಳನ್ನು ಈ ರೀತಿಯೂ ಬರೆಯಬಹುದು. 1 ಕೂಡಿಸು 2 = 3. 1 ಕೂಡಿಸು 2 ಕೂಡಿಸು 3 = 6. 1 ಕೂಡಿಸು 2 ಕೂಡಿಸು 3 ಕೂಡಿಸು 4 = 10. 1 ಕೂಡಿಸು 2 ಕೂಡಿಸು 3 ಕೂಡಿಸು 4 ಕೂಡಿಸು 5 = 15. ಇದರಿಂದ ಏನು ತಿಳಿಯಿತು? ತ್ರಿಭುಜ ಸಂಖ್ಯೆಗಳ ಶ್ರೇಣಿಯು ಸ್ವಾಭಾವಿಕ ಸಂಖ್ಯೆಗಳಿಂದ ಉಂಟಾಗುತ್ತದೆ. ಈಗ ಅಂಚುಪಟ್ಟಿಗಳು ಮತ್ತು ಹೆಂಚಿನ ವಿನ್ಯಾಸಗಳ ಬಗ್ಗೆ ತಿಳಿದುಕೊಳ್ಳೋಣ. ಹಿಂದಿನ ತರಗತಿಯಲ್ಲಿ ವಿವಿಧ ರೀತಿಯ ಸಮಮಿತಿ ರೇಖಾಕೃತಿಗಳನ್ನು ಆಧರಿಸಿದ ರೇಖಾ ವಿನ್ಯಾಸಗಳನ್ನು ಕಲಿತಿದ್ದೀರಿ. ಈಗ ಕೊಟ್ಟಿರುವ ಅಂಚುಪಟ್ಟಿಗಳನ್ನು ಗಮನಿಸಿ. ಈ ಅಂಚುಪಟ್ಟಿಗಳಲ್ಲಿ ವಿನ್ಯಾಸ ಮತ್ತು ಅಂತರಗಳಲ್ಲಿ ಸಮಾನತೆಯನ್ನು ಕಾಣಬಹುದು. ಈಗ ನೆಲದ ಮೇಲಿನ ವಿನ್ಯಾಸವನ್ನು ಗಮನಿಸಿ. ಇಲ್ಲಿ ಹೆಂಚು ಅಥವಾ ಟೈಲ್ಸ್ಗಳನ್ನು ಸಮಾನ ವಿನ್ಯಾಸಗಳಲ್ಲಿ ಜೋಡಿಸಲಾಗಿದೆ. ಹೆಂಚುಗಳ ಜೋಡಣೆಯಲ್ಲಿ ಅವುಗಳ ನಡುವೆ ಖಾಲಿ ಸ್ಥಳ ಬಿಟ್ಟಿಲ್ಲ ಮತ್ತು ಒಂದರ ಮೇಲೊಂದು ಬಂದಿಲ್ಲ ಎಂಬುದನ್ನು ಗಮನಿಸಿ. ಇನ್ನು ಕೆಲವು ಹೆಂಚು ವಿನ್ಯಾಸಗಳನ್ನು ಗಮನಿಸಿ. ಮನೆಗಳಲ್ಲಿನ ನೆಲ, ದೇವಸ್ಥಾನದ ನೆಲ, ನಡೆದಾಡುವ ರಸ್ತೆಗಳ ಬದಿಗಳು ಇತ್ಯಾದಿಯಲ್ಲಿ ಒಂದೇ ತೆರನಾದ ಸಮನಾದ ಹೆಂಚುಗಳ ವಿನ್ಯಾಸವನ್ನು ಬಳಸಿರುತ್ತಾರೆ. ಹೆಂಚುಗಳನ್ನು ಒಂದು ವಿನ್ಯಾಸದಲ್ಲಿ ಜೋಡಿಸಿರುವಾಗ ಅವುಗಳ ನಡುವೆ ಅಂತರವಿಲ್ಲದೆ ಮತ್ತು ಒಂದರ ಮೇಲೊಂದು ಕೂಡದೇ ಇದ್ದರೆ ಆ ವಿನ್ಯಾಸವನ್ನು ಹೆಂಚು ಜೋಡಣೆ ಎನ್ನುತ್ತಾರೆ. ಹೆಚ್ಚಿನ ಆಸಕ್ತಿದಾಯಕ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಲೈಬ್ರರಿ.